ತೀರ್ಮಾನ ಮಾಡಿರುವ ಹಾಗೆ 28ನೇ ತಾರೀಕು ಏನು ಮ್ಯಾಚ್ಗಳನ್ನು ಆಡೋದಕ್ಕೆ ಅನುವು ಮಾಡಿಕೊಂಡಿದೆ ಸರ್ಕಾರ. ಮತ್ತು ಏನೆಲ್ಲ ಕರೆಕ್ಷನ್ಸ್ ಮಾಡಬೇಕಾಗಿತ್ತು ಅದೆಲ್ಲವನ್ನು ಕೂಡ ಅವರು ಮಾಡಿದ್ದಾರೆ. ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು ಅಥವಾ BBMP ಇರ್ಬೋದು, ನಮ್ಮ ಸಮಿತಿ ಏನು ಮಾಡಿದ್ದು ಅವರಿಗೆ ತೃಪ್ತಿಯನ್ನು ತಂದಿದೆ. ಹಾಗಾಗಿ ಮುಂದೆ ಬರ್ತಕ್ಕಂಥ 28ನೇ ತಾರೀಕು ನಡೆಯುವಂಥ ಇನಾಗಿರಲ್ ಮ್ಯಾಚ್ಗೆ ಏನೆಲ್ಲ ತಯಾರಿ ಮಾಡ್ಕೋಬೇಕು ಪೊಲೀಸ್ನವರು ಮಾಡ್ಕೊಂಡಿದ್ದಾರೆ ಮತ್ತು KCAನವರು ಮಾಡ್ಕೊಂಡಿದ್ದಾರೆ, RCB ಅವರು ಮಾಡ್ಕೊಂಡಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಅದೇ ರೀತಿ ಯಾವುದೇ ಘಟನೆ ಮುಂದೆ ಮರುಕಳಿಸಿದಾಗೆ ನೋಡ್ಕೊಳ್ಬೇಕು ಅಂತೇಳಿ ನಾವೆಲ್ಲ ಆಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ. ಅದಕ್ಕೆ ಅವರು ಕೂಡ ಒಪ್ಪಿದ್ದಾರೆ. ಹಾಗಾಗಿ ಇವತ್ತು ಒಂದು ಆ ನೆನಪಿನ ಕಾರ್ಯಕ್ರಮವನ್ನು ಅವರು ಮಾಡಿದ್ದಾರೆ. ಅದಕ್ಕಾಗಿ ನಾನು ಮತ್ತೊಂದು ಬಾರಿ ನಮ್ಮ ಅಧ್ಯಕ್ಷರು, ನೂತನ ಅಧ್ಯಕ್ಷರು, ಅವರೇ ಕ್ರಿಕೆಟ್ನ ಕ್ರೀಡಾಪಟು, ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿರ್ತಕ್ಕಂಥವ್ರು ನಮ್ಮ ವೆಂಕಟೇಶ್ ಪ್ರಸಾದ್ ಅವರ ನೇತೃತ್ವದಲ್ಲಿರ್ತಕ್ಕಂಥ ಈ ಟೀಮ್ ಏನಿದೆ ಅವರಿಗೆ ಒಂದು ಸವಾಲಿದೆ. ನಾವು ಇನ್ನೂ ಚೆನ್ನಾಗಿ ಮಾಡಬೇಕು, ಈ ಅಸೋಸಿಯೇಷನನ್ನು ಇನ್ನೂ ಶಕ್ತಿಯುತವಾಗಿ ಮಾಡಬೇಕು ಮತ್ತು ಹೆಚ್ಚೆಚ್ಚು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳನ್ನು ಆಡಿಸಬೇಕು ಮತ್ತು ಕರ್ನಾಟಕದಲ್ಲಿ ಕ್ರಿಕೆಟ್ ಕ್ರೀಡೆಯನ್ನು ಇನ್ನೂ ಹೆಚ್ಚು ರೀತಿಯಲ್ಲಿ ಯುವಕರ ಹತ್ರ ತೆಗೆದುಕೊಂಡು ಹೋಗಬೇಕು